ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅನು ಎಸ್ ಮೂರ್ತಿ ಜಾಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಜಾಬ್ ಅಪ್ಡೇಟ್ನ ಕೊಡ್ತಾ ಇದ್ದೀನಿ. ಅದು ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರುತ್ತೆ. ಸೊ ಯಾರೆಲ್ಲ ಮನೆಯಲ್ಲಿ ಫ್ರೀ ಆಗಿದ್ದೀರಾ ಪ್ರತಿಯೊಬ್ಬರು ಕೂಡ ಅರ್ನ್ ಮಾಡ್ಬೋದು. ಹಾಗೆ ಇದು 100% ಸೆಕ್ಯೂರ್ ಇರೋಂಥ ಜಾಬ್ ಅಪ್ಡೇಟ್ನ ನಾನು ಕೊಡ್ತಾ ಇರೋದು. ಸೊ ಇನ್ನು ಮುಂದೆ ನಿಮಗೆ ಪ್ರತಿನಿತ್ಯ ಜಾಬ್ ರಿಲೇಟೆಡ್ ವೀಡಿಯೋಸು ಬರ್ತಾ ಇರುತ್ತೆ. ಹಾಗಾಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಓಕೆನಾ. ಸೊ ಇದು ಕಂಪ್ನಿ ನೇಮ್ ಬಂದು ಡಿಶ್ ಟಿ ವಿ ಅಂತ ಹೇಳ್ಬಿಟ್ಟು. ಏನಿದು ಡಿಶ್ ಟಿ ವಿ ಅಂತ ಅಂದರೆ, ಸೊ ನೀವು ಮನೆಗೆಲ್ಲ ಡಿಶ್ ಹಾಕ್ಸ್ಕೊಂಡಿರ್ತೀರಲ್ವ, ಸೊ ಆ ಒಂದು ಕಂಪ್ನಿ ಕಡೆಯಿಂದ ನಿಮಗೆ ಇವತ್ತು ಜಾಬ್ ಓಪನಿಂಗ್ಸ್ ಇದೆ. ಸೊ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಹಾಗೆ ಯಾವ ಒಂದು ಡಿಸ್ಕ್ರಿಪ್ಷನ್ಗೆ ಇವತ್ತು ನಮಗೆ ಕಾಲ್ಫರ್ಮ್ ಆಗಿದೆ ಅನ್ನೋದನ್ನ ನೋಡೋಣ. ಇಲ್ಲಿ ಕರೆಂಟ್ ಓಪನಿಂಗ್ಸ್ ಅಂತ ಇದೆಯಲ್ಲ, ಜಸ್ಟ್ ನಾನು ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ನೀವು ಮೇಕ್ ಯುವರ್ ಫ್ರೀ ಟೈಮ್ ಪೇ ಟೈಮ್. ಸೊ ನಿಮ್ಮ ಒಂದು ಫ್ರೀ ಆದ ಸಮಯನ ನೀವು ಹಣವನ್ನು ಸಂಪಾದನೆ ಮಾಡ್ಕೊಳ್ಳೋ ಟೈಮ್ನ ಕನ್ವರ್ಟ್ ಮಾಡ್ಕೋಬೋದು. ಅರ್ನ್ ಫ್ರಮ್ ಕಂಫರ್ಟ್ ಆಫ್ ಯುವರ್ ಹೋಮ್. ನಿಮ್ಮ ಒಂದು ಮನೆಯಲ್ಲಿ ಕಂಫರ್ಟ್ ಆಗಿರೋಂಥ ಜಾಗದಲ್ಲಿ ನೀವು ಅಮೌಂಟ್ನ ಅರ್ನ್ ಮಾಡ್ಬೋದು. ಎಕ್ಸ್ಪೀರಿಯನ್ಸ್ ನಾಟ್ ರಿಕ್ವೈರ್ಡ್. ಸೊ ಇಲ್ಲಿ ನೋಡ್ತಾ ಇರಿ, ಅವರು ಯಾವುದೇ ರೀತಿಯಾದಂಥ ಎಕ್ಸ್ಪೀರಿಯನ್ಸ್ ಕೇಳಿಲ್ಲ. ಇದೊಂದು ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಸೊ ಯಾರಿಗೆಲ್ಲ ಕೆಲಸದಲ್ಲಿ ಎಕ್ಸ್ಪೀರಿಯನ್ಸ್ ಇಲ್ಲ ಅವರು ಕೂಡ ಈ ಒಂದು ಜಾಬ್ಗೆ ಅಪ್ಲೈ ಮಾಡಿ. ಜಸ್ಟ್ ನೀಡ್ ಅ ಲ್ಯಾಪ್ಟಾಪ್ ಆರ್ ಡೆಸ್ಕ್ಟಾಪ್ ಆ್ಯಂಡ್ ಎ ಬ್ರಾಡ್ಬ್ಯಾಂಡ್ ಕನೆಕ್ಷನ್. ಸೊ ನಿಮಗೆ ಒಂದು ಲ್ಯಾಪ್ಟಾಪು ಅಥವಾ ಕಂಪ್ಯೂಟರು, ಅದಕ್ಕೊಂದು ವೈಫೈ ಕನೆಕ್ಷನ್ ಅಥವಾ ನೆಟ್ ಕನೆಕ್ಷನ್ ಇರಬೇಕು ಅಷ್ಟೇ. ವರ್ಕ್ ಎಕ್ಸ್ಪೀರಿಯನ್ಸ್ ಇಲ್ಲಿ ಎನಿ ಅಂತ ಕೇಳಿದ್ದಾರೆ. ಸೊ ವರ್ಕ್ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೂ ಕೂಡ ಅಪ್ಲೈ ಮಾಡ್ಬೋದು. ಜಾಬ್ ಡಿಸ್ಕ್ರಿಪ್ಷನ್: ಅರ್ನ್ ಫ್ರಮ್ ಹೋಮ್ ಆಪರ್ಚುನಿಟಿ ಫಾರ್ ಸ್ಟೂಡೆಂಟ್, ಹೌಸ್ ವೈಫ್ಸ್, ರಿಟೈರ್ಡ್ ಪರ್ಸನ್ಸ್. ನೋಡಿ ಇಲ್ಲಿ ನೀವು, ಸೊ ನೀವೇನಾದರೂ ಓದ್ತಾ ಇರೋ ಮಕ್ಕಳಾಗಿದ್ದರೆ, ಸ್ಟೂಡೆಂಟ್ಸ್ ಆಗಿದ್ದರೆ ಅವ್ರಿಗೂ ಕೂಡ ಇರುತ್ತೆ. ಹೌಸ್ ವೈಫ್ಸ್ ಅವ್ರಿಗೆ, ರಿಟೈರ್ಡ್ ಪರ್ಸನ್, ಸೊ ಈಗ ಮನೇಲಿ ಕೂತ್ಕೊಂಡು ಏನು ಮಾಡೋದು ಅನ್ನೋರು ಇರ್ತಾರಲ್ಲ ಅವ್ರಿಗೂ ಕೂಡ ಸೊ ಒಂದು ಬೆಸ್ಟ್ ಆಪರ್ಚುನಿಟಿ ಅಂತ ಹೇಳ್ಬೋದು. ಹಿಂದಿ ಮತ್ತು ಇಂಗ್ಲೀಷ್ ಕಮ್ಯುನಿಕೇಷನ್ ಸ್ಕಿಲ್ನ ಅವರು ಕೇಳ್ತಾ ಇದ್ದಾರೆ. ಸೊ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಏನಾಗಿರುತ್ತೆ? ಇನ್ಬೌಂಡ್ ಕಾಲ್ಸ್ ಆಗಿರುತ್ತೆ. ಅಡ್ವೈಸರ್ಸ್ ವಿಲ್ ರಿಸೀವ್ ಕಸ್ಟಮರ್ ಕೇರ್ ರಿಲೇಟೆಡ್ ಕಾಲ್ಸ್. ಸೊ ಇನ್ಬೌಂಡ್ ಕಾಲ್ಸ್ ಮೀನ್ಸ್, ಸೊ ಕಸ್ಟಮರ್ಸ್ ಏನಾದರೂ ಕಾಲ್ ಮಾಡ್ತಾರಲ್ಲ, ಅವ್ರು ಏನು ಇಶ್ಯೂ ಹೇಳ್ತಾ ಇದ್ದಾರೆ ಅದನ್ನು ನೀವು ಕ್ವ್ಯಾರಿ ಮಾಡಬೇಕಾಗತ್ತೆ. ಓಕೆನಾ. ಡಿಸೈರ್ಡ್ ಕ್ಯಾಂಡಿಡೇಟ್ ಪ್ರೊಫೈಲ್ ಕೇಳ್ತಾ ಇದ್ದಾರೆ. ಇಲ್ಲಿ ಅವ್ರು ನಿಮಗೆ, ಸೊ ಕ್ಯಾಂಡಿಡೇಟ್ ಅಪ್ಲೈ ಮಾಡ್ತಾ ಇದ್ದಾರಲ್ಲ ಅವ್ರ ಹತ್ರ ಕಂಪಲ್ಸರಿ ಲ್ಯಾಪ್ಟಾಪು ಮತ್ತು ನೆಟ್ ಕನೆಕ್ಷನ್ ಇರಬೇಕು ಅಂತ ಕೇಳ್ತಾ ಇದ್ದಾರೆ. ಪರ್ಕ್ಸ್ ಆ್ಯಂಡ್ ಬೆನಿಫಿಟ್ಸ್ ಕೇಳಿದ್ದಾರೆ. ಬೆನಿಫಿಟ್ಸಲ್ಲಿ ಆನ್ ಪರ್ ಕಾಲ್ ಬೇಸಿಸ್, ನೀವು ಎಷ್ಟು ಕಾಲ್ನ ರಿಸೀವ್ ಮಾಡಿ ಅವ್ರ ಕ್ವೆರಿ ಸಾಲ್ವ್ ಮಾಡ್ತೀರಾ ಅದ್ರ ಮೇಲೆ ನಿಮಗೆ ಇರುತ್ತೆ. ಇಲ್ಲಿ ಸ್ಕಿಲ್ಸು: ಕಮ್ಯುನಿಕೇಷನ್ ಸ್ಕಿಲ್, ಕಸ್ಟಮರ್ ಕೇರ್, ವಾಯ್ಸ್ ಪ್ರೋಸೆಸ್, ಕಸ್ಟಮರ್ ಸಪೋರ್ಟ್. ಕ್ಲಿಕ್ ಆನ್ ಬಿಲೋ ಲಿಂಕ್ ಆ್ಯಂಡ್ ಫಿಲ್ ದ ಫಾರ್ಮ್. ಅವರ್ ಟೀಮ್ ವಿಲ್ ಕಾಂಟ್ಯಾಕ್ಟ್ ಯು ಶಾರ್ಟ್ಲಿ. ಇಲ್ಲಿ ನಿಮಗೇನಾದರೂ ಈ ಒಂದು ಜಾಬ್ಗೆ ಅಪ್ಲೈ ಮಾಡಬೇಕು ಅನ್ನೋದಿತ್ತು ಅಂತಂದರೆ ಜಸ್ಟ್ ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡಿ. ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿಯಾಗಿ ಕೇಳುತ್ತೆ. ಸೊ ನಿಮ್ಮ ಪ್ರತಿಯೊಂದು ಡೀಟೇಲ್ಸ್ನ ಇಲ್ಲಿ ನೀವು ಪ್ರೆಸೆಂಟ್ ಮಾಡಬೇಕಾಗುತ್ತೆ. ಎಂಟರ್ ಯುವರ್ ಫುಲ್ ನೇಮು, ಆಮೇಲೆ ಪ್ರೆಸೆಂಟ್ ಸಿಟಿ ನೇಮು, ನೀವು ಯಾವ ಒಂದು ಊರಲ್ಲಿದ್ದೀರಾ ಪ್ರೆಸೆಂಟಾಗಿ ಅದನ್ನು, ನಿಮ್ಮ ಒಂದು ಇಮೇಲ್ ಐ ಡಿ, ಲೊಕೇಶನ್ನು, ನಂತರ ಇಲ್ಲಿ ಪ್ರೆಸೆಂಟ್ ಸ್ಟೇಟು, ನೀವು ಯಾವೊಂದು ಸ್ಟೇಟಲ್ಲಿದ್ದೀರಾ ಅದನ್ನು ಹಾಕಬೇಕು. ನೀವು ಯೂಸ್ ಮಾಡೋಂಥ ಫೋನ್ ನಂಬರ್ ಹಾಕಬೇಕು. ಮತ್ತು ಸೊ ಆ ಫೋನಿಗೆ ಏನಾದರೂ ಕಾಲ್ ಮಾಡಿದಾಗ ಬ್ಯುಸಿ ಮತ್ತು ಸ್ವಿಚ್ ಆಫ್ ಅಂತ ಬಂತು ಅಂದರೆ ಇನ್ನೊಂದು ಆಲ್ಟರ್ನೇಟ್ ನಂಬರ್ ನೀವು ಕೊಟ್ಟಿರಬೇಕಾಗತ್ತೆ. ನಿಮ್ಮ ಒಂದು ವಾಟ್ಸಪ್ ನಂಬರ್ ಕೂಡ ಕೊಡಿ. ಯಾಕಂತಂದ್ರೆ ಅದ್ರ ಮುಖಾಂತರನೂ ನೀವು ಸೆಲೆಕ್ಟ್ ಆಗಿದ್ದೀರೋ ಇಲ್ವೋ ಅನ್ನೋದು ಕೂಡ ಗೊತ್ತಾಗುತ್ತೆ. ನೀವು ಜೆಂಡರ್ ಮೇಲ್ ಇದ್ದರೆ ಮೇಲ್, ಫೀಮೇಲ್ ಇದ್ದರೆ ಫೀಮೇಲ್ ಹಾಕಿ. ನಿಮ್ಮ ಆಧಾರ್ ಕಾರ್ಡಲ್ಲಿ ಡೇಟ್ ಆಫ್ ಬರ್ತ್ ಯಾವ ರೀತಿ ಇದೆ ಆ ರೀತಿಯಾಗಿ ಎಂಟರ್ ಮಾಡಬೇಕು. ಸೊ ಕರೆಂಟ್ ಎಂಪ್ಲಾಯ್ಮೆಂಟ್ ಸ್ಟೇಟಸ್ ಕೇಳ್ತಾ ಇದ್ದಾರೆ. ಸೊ ನೀವೇನಾದರೂ ವರ್ಕ್ ಮಾಡ್ತಾ ಇದ್ದರೆ ಎಂಪ್ಲಾಯ್ಡ್ ಅಂತ ಹಾಕಬೇಕು. ಹೌಸ್ ವೈಫ್ ಇದ್ದರೆ ಹೌಸ್ ವೈಫ್, ಮಕ್ಕಳು ಸ್ಟೂಡೆಂಟ್ಸ್ ಇದ್ದರೆ ಸ್ಟೂಡೆಂಟ್ಸ್, ಎಕ್ಸ್ಪೀರಿಯನ್ಸ್ ಇತ್ತು ನಿಮಗೆ ಅಂದರೆ ಎಕ್ಸ್ಪೀರಿಯನ್ಸ್, ಫ್ರೆಷರ್ ಇದ್ದೀರಾ ಅಂದರೆ ಫ್ರೆಷರ್ ಹಾಕಬೇಕು. ಹೈಯೆಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ನ ಕೇಳ್ತಾ ಇದ್ದಾರೆ. ಸೊ ಏನಾಗಿದೆ ಇದನ್ನು ಹಾಕೋಬೇಕು. ಇನ್ನೊಂದು ತಿಳ್ಕೊಳ್ಳಿ, ನೀವು ಇಲ್ಲಿ ಅವರು ಯಾವುದೇ ರೀತಿಯಾದಂಥ ಎಜುಕೇಷನ್ ಕೇಳ್ತಾ ಇಲ್ಲ. ಹಂಗಂತಂದರೆ ನೀವು 10th ಆಗಿರೋರು, 7th ಆಗಿರೋರು, ಎನಿ ನಿಮ್ಮದು ಎಜುಕೇಷನ್ ಏನಿತ್ತು ಅಥವಾ ಓದಿಲ್ಲ ಅಂದವರು ಕೂಡ ಅಪ್ಲೈ ಮಾಡ್ಬೋದು. ಜಸ್ಟ್ ಕಸ್ಟಮರು ಕಾಲ್ ಮಾಡಿದಾಗ ಅವ್ರದ್ದು ಕ್ವೆರೀಸ್ ಯಾವ ರೀತಿಯಾಗಿ ರಿಸಾಲ್ವ್ ಮಾಡಬೇಕು ಅನ್ನೋದು ಗೊತ್ತಿರಬೇಕಷ್ಟೇ ನಿಮಗೆ. ಒನ್ಸ್ ನೀವು ಸೆಲೆಕ್ಟ್ ಆಯಿತು ಅಂತಂದರೆ ನಿಮಗೆ ಕಂಪ್ನಿ ಕಡೆಯಿಂದನೇ ನಿಮಗೆ ಟ್ರೈನಿಂಗ್ ಕೊಡ್ತಾರೆ. ಓಕೆನಾ. ಇಲ್ಲಿ ಇದು ಇಂಪಾರ್ಟೆಂಟ್. ನಿಮ್ಮ ಹತ್ರ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಇದೆ ಅಂತಂದರೆ ಎಸ್ ಅಂತ ಹಾಕೋಬೇಕು. ಆಪರೇಟಿಂಗ್ ಸಿಸ್ಟಮ್, ನಿಮ್ಮ ಹತ್ರ ಯಾವ ಒಂದು ವಿಂಡೋಸ್ ಇದೆ, ಆಲ್ಮೋಸ್ಟ್ ಎಲ್ಲರ ಹತ್ರ ಕೂಡ 10 ಇರುತ್ತೆ, 10 ಅಂತ ಹಾಕೊಳ್ಳಿ. CPU ಪ್ರೊಸೆಸರ್ ಅಂತ ಕೇಳ್ತಾ ಇದ್ದಾರೆ.
CPU ಪ್ರೊಸೆಸರ್ ಹಾಕಬೇಕು, ರ್ಯಾಮ್ ಎಷ್ಟು GB ಇದೆ ಅದನ್ನು ಹಾಕಬೇಕು, ಹ್ಯಾವಿಂಗ್ ಸ್ಮಾರ್ಟ್ಫೋನ್, ಎಲ್ಲರ ಹತ್ರ ಕೂಡ ಸ್ಮಾರ್ಟ್ಫೋನ್ ಇರುತ್ತೆ, ಎಸ್ ಅಂತ ಹಾಕಿ, ಇಂಟರ್ನೆಟ್ ಟೈಪು ಯಾವುದಿದೆ ನಿಮ್ಮ ಹತ್ರ ಅದನ್ನು ಹಾಕಿ, ಆಮೇಲೆ ಹೆಡ್ಫೋನ್ ಇದೆಯಾ ಅದನ್ನು ಕೂಡ ಹಾಕಬೇಕಾಗುತ್ತೆ. ಲ್ಯಾಂಗ್ವೇಜಸ್ ನೋನ್, ಸೊ ಹಿಂದಿ ಇಂಗ್ಲೀಷು ಜೊತೆಗೆ ಕನ್ನಡ ಕೂಡ ಆ್ಯಡ್ ಮಾಡ್ಕೊಳ್ಳಿ ಇತ್ತು ಅಂತಂದರೆ. ಸೊ ಕನ್ನಡದವ್ರಿಗೂ ಕೂಡ ಕಾಲ್ ಮಾಡೋ ಚಾನ್ಸಸ್ಸು ತುಂಬ ಇರುತ್ತೆ. ಹಾಗಾಗಿ ನನಗೆ ಹಿಂದಿ ಇಂಗ್ಲೀಷ್ ಬರ್ತಿಲ್ಲ ಅನ್ನೋರು ಕೂಡ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾಕಂದರೆ ಅಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ ಅಂತಂದರೆ ಅದಕ್ಕೂ ಕೂಡ ಆಪರ್ಚುನಿಟಿ ಇರುತ್ತೆ ಅಂತಲೇ. ಓಕೆನಾ. ಸೋರ್ಸ್ ಆಫ್ ಗೆಟ್ಟಿಂಗ್ ದಿಸ್ ಆಪರ್ಚುನಿಟಿ ಯೂಟ್ಯೂಬ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು, ಸೊ ಯೂಟ್ಯೂಬ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಲ್ಲಿ ಬಂತು ಅಂದರೆ ನಮ್ಮ ಒಂದು ಚಾನಲ್ ನೇಮ್ ಕೂಡ ಹಾಕ್ಬೋದು ನೀವು. ಡೂ ಹ್ಯಾವ್ ಪ್ರಿಯರ್ ಎಕ್ಸ್ಪೀರಿಯನ್ಸ್ ಇದೆ, ಸೊ ಎಕ್ಸ್ಪೀರಿಯನ್ಸ್ ಇತ್ತು ಅಂದರೆ ಎಸ್ ಹಾಕ್ಬೋದು, ಇಲ್ಲಾಂದರೆ ನೋ ಹಾಕ್ಬಿಟ್ಟು ಜಸ್ಟ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ಆಯಿತು. ಸೊ ನಿಮ್ಮ ಒಂದು ಇನ್ಫಾರ್ಮೇಷನ್ ಎಲ್ಲ ಚೆಕ್ ಮಾಡ್ತಾರೆ. ನೀವೇನಾದರೂ ಸೂಟಬಲ್ ಇದ್ದೀರಾ ಅಂತಂದರೆ ನಿಮಗೆ ನೀವು ಕೊಟ್ಟಿರೋಂಥ ನಂಬರ್ಗೆ ಕಾಲ್ ಮಾಡ್ತಾರೆ, ಮತ್ತು ವಾಟ್ಸಪ್ಪಲ್ಲೂ ಕೂಡ ನಿಮಗೆ ಮೆಸೇಜ್ನ ಮಾಡ್ತಾರೆ. ಐ ಹೋಪ್ ನಿಮಗೆಲ್ಲ ಇನ್ಫಾರ್ಮೇಷನ್ ಸಿಕ್ತು ಅಂತ ಅನ್ಕೋತೀನಿ. ಏನಾದರೂ ಡೌಟ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಸೆಷನಲ್ಲಿ ತಿಳಿಸಿ. ಸೊ ಇದಕ್ಕೆ ಯಾವುದೇ ರೀತಿಯಾದಂಥ ಎಜುಕೇಷನ್ ಕ್ವಾಲಿಫಿಕೇಷನ್ನ ಕೇಳಲಾಗಿ ಪ್ರತಿಯೊಬ್ಬರು ಕೂಡ ಅಪ್ಲೈ ಮಾಡ್ಬೋದು. ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅಂತಂದರೆ, ನಿಮ್ಮ ಒಂದು ಗೂಗಲ್ನ ನೀವು ಓಪನ್ ಮಾಡಿ ಡಿಶ್ TV ಅಂತ ಟೈಪ್ ಮಾಡಿ ಸೊ ಅವ್ರದ್ದು ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ಆ ಓಪನ್ ಆದಮೇಲೆ ಸ್ಕ್ರೋಲ್ ಮಾಡಿ ಫುಲ್ ಕೆಳಗಡೆ ಲಾಸ್ಟಿಗೆ ಬಂದು ಕಂಪ್ನಿ ಅಂತ ಇರುತ್ತೆ, ಆ ಕಂಪ್ನಿ ಮೇಲೆ ಕ್ಲಿಕ್ ಮಾಡಿದರೆ ಕೆರಿಯರ್ಸ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು, ಏನು ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ನೋಡಿ. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಶೇರ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ಜಾಬ್ ಅವಶ್ಯಕತೆ ತುಂಬ ಇದೆ ಅವ್ರಿಗೆ. ಯಾರೆಲ್ಲ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.